ಭವತಿ ಯದನುಭವಾತ್ ಎಡಮೋಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನತೇತೋ ದೇವತಾ ಭಾರತೀ ಸಾ ಮಮ ವಚಸೆ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸಾಮಾಜಿಕ ಜಾಲತಾಣದಲ್ಲಿ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವ ಸ್ವಾಮಿಗಳೊಬ್ಬರು ಬಾಲಿಶವಾಗಿ ಕೊಟ್ಟಂತಹ ಪ್ರವಚನದಲ್ಲಿ ನಮಗೆ ಬಂದ ಪೂರ್ವ ಪಕ್ಷ ವಿಚಾರದಲ್ಲಿ ಈ ವಿಚಾರವನ್ನು ಕುರಿತು ವಿಮರ್ಶೆ ಮಾಡ್ತಾ ಇದ್ದೇವೆ. ಇವರು ಹೇಳುವಾಗ ಕೇವಲ ವಾದಿರಾಜರ ವಿಗ್ರಹದಲ್ಲಿ ಕೌಪೀನವಿದೆ ಎಂದಿದ್ದಾರೆ. ಹಾಗಾದ್ರೆ ಶ್ರೀ ಮಧ್ವರ ವಿಗ್ರಹದಲ್ಲಿ ಕೌಪೀನವಿದೆಯಲ್ಲ, ಪ್ರಹ್ಲಾದರಾಜರ ವಿಗ್ರಹದಲ್ಲಿ ಕೂಡ ಕೌಪೀನವಿದೆ, ರಘೋತ್ತಮ ತೀರ್ಥರ ವೃಂದಾವನದಲ್ಲಿರ್ತಕ್ಕಂತಹ ಪ್ರತಿಮೆಯಲ್ಲೂ ಕೌಪೀನವಿದೆ. ಹೇಮ ಕಚ್ಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗ ರಹಿತ ಕಾಮಾದಿ ವರ್ಗ ರಹಿತ ಎಂಬುದಾಗಿ ವಿಜಯದಾಸರು ತಮ್ಮ ಕೀರ್ತನೆಯಲ್ಲಿ ಪ್ರಾಣದೇವರು ಬಂಗಾರದ ಕೌಪೀನವನ್ನು ಧರಿಸಿಕೊಂಡೇ ತಾಯಿಯ ಗರ್ಭದಿಂದ ಆವಿರ್ಭಾವರಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಾಗಾದ್ರೆ ಇದನ್ನು, ಈ ಕೌಪೀನವನ್ನು ಇವರಿಗೆ ಯಾರು ಕೊಟ್ಟರು? ಒಂದು ಪಕ್ಷ ಲಕ್ಷ್ಮೀದೇವಿ ತಾಯಿಯಾಗಿ ವಾದಿರಾಜರಿಗೆ ಕೌಪೀನ ಕೊಟ್ಟಿದ್ರೆ ಏನ್ ತಪ್ಪು, ಕೊಡಬಾರ್ದು ಯಾಕೆ ಎಂಬುದಾಗಿ ಪೂರ್ವ ಪಕ್ಷ ಮಾಡೋದಾದ್ರೆ, ಜಗಜ್ಜನನಿಯಾದ ಮೂಲ ಪ್ರಕೃತಿ ಲಕ್ಷ್ಮೀದೇವಿಯ ಕರದಿಂದ ಕೌಪೀನವನ್ನ ವಾದಿರಾಜ ತಗೊಳ್ಬೇಕಾದ್ರೆ ವಾದಿರಾಜರ ಅವಸ್ಥೆ ಯಾವುದು, ಅವರ ಕಕ್ಷ ಯಾವುದು ಅನ್ನೋ ಪ್ರಶ್ನೆ ಇಲ್ಲಿ ಬರ್ತದೆ. ಯಾಕಂದ್ರೆ ಕೌಪೀನಂ ಆಚ್ಛಾದನಂ ಮಾತ ಎಂದು ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖವಿದೆ. ಅಂದ್ರೆ ಪರಮಾತ್ಮನಾದ ಮಹಾವಿಷ್ಣುವಿನ ಅವತಾರನಾದ ವಾಮನನಿಗೆ ಉಪನಯನ ಕಾಲದಲ್ಲಿ ತಾಯಿಯಾದ ಕಶ್ಯಪ ಬ್ರಹ್ಮನ ಮಡದಿ ಅದಿತಿ ದೇವಿ ಆಚ್ಛಾದನಂ ಕೌಪೀನಂ, ಆಚ್ಛಾದನಂ ಅಂದ್ರೆ ಕೌಪೀನವನ್ನ ಧಾರಣೆ ಮಾಡಿಸಿದ್ದಾಳೆ ಎಂದರ್ಥ. ಹಾಗಾದ್ರೆ ವಾದಿರಾಜರು ಈಗ ಇಲ್ಲಿ ಉಪನೀತ ವಟುವಲ್ಲ, ಮಸ್ಕರಿ ರೂಪದಲ್ಲಿ ಇರುವವರು, ಅಂದ್ರೆ ತುರ್ಯಾಶ್ರಮಿಗಳು, ಅಂದ್ರೆ ಸನ್ಯಾಸಿಗಳು. ಈ ಲೆಕ್ಕದಲ್ಲಿ ತಗೊಂಡ್ರೂ ಕೂಡ ಸನ್ಯಾಸ ಕಾಲದಲ್ಲಿ ಕೌಪೀನವನ್ನ ಅವರೇ ತೊಟ್ಕೊಳ್ಬೇಕು. ಅನಂತ ವೇದಗಳಿಗೆ ಮುಖ್ಯ ಅಭಿಮಾನಿಗಳು ಸರಸ್ವತಿ ಮತ್ತು ಭಾರತೀ ದೇವಿಯರು. ಪರಮ ಮುಖ್ಯ ವೃತ್ತಿಯಿಂದ ಅನಂತ ವೇದಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಗೆ ಕೌಪೀನದ ಕಸೂತಿಯ ಕರ್ಮವನ್ನ ಇವರು ಯಾಕೆ ತೊಡಗಿಸಿದ್ದಾರೋ ನಾನಂತೂ ಅರಿಗೆ. ಇನ್ನು ಮತ್ತೊಂದು ವಿಷಯ, ವರ್ತಮಾನ ಸಮೀರರಾದ ಶ್ರೀಮನ್ ಮಧ್ವಾಚಾರ್ಯರಿಗೆ ಈ ಕೌಪೀನದ ಸೌಭಾಗ್ಯವಿಲ್ಲವೆಂದ ಮೇಲೆ ಇನ್ನು ವಾದಿರಾಜರಿಗೆ ಭಾವಿ ವಾಯು ಪದವಿಯ ವಿಚಾರದಲ್ಲಿ ಅನೇಕ ಪರಮಹಂಸರಲ್ಲಿ ಅರ್ಧಚರತಿ ನ್ಯಾಯ ಇರೋಣವಾದ್ದರಿಂದ ಸರ್ವಥಾ ಇದನ್ನ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಯಾವತ್ ಉದಾಹರಣತ್ವೇನ ವಾಕ್ಯ ವಿಶೇಷ ಅನುಪಾದಾಯ ವಿಮರ್ಶಪೂರ್ವಕಂ ಪೂರ್ವೋತ್ತರ ಪಕ್ಷ ಉಪಾಲಂಬ ಸಾಧನಾಭ್ಯಾಂ ನಾ ಪ್ರಪಂಚತೆ ತಾವತ್ ಅನುಕ್ತಪ್ರಾಯಂ ಎಂಬುದಾಗಿ ಆನಂದಮಯಾಧಿಕರಣದಲ್ಲಿ ಹೇಳಿರೋಣವಾದ್ದರಿಂದ ಎಲ್ಲಿಯ ಪರ್ಯಂತ ಉದಾಹರಣ ಪೂರ್ವಕವಾಗಿ ಪ್ರತಿಜ್ಞಾತವಾದ ವಿಷಯವನ್ನ ವಿಸ್ತಾರ ಮಾಡಿ ಅನೇಕ ಪ್ರಮಾಣಗಳೊಂದಿಗೆ ಸಮರ್ಥನೆ ಮಾಡದೆ ಹೋದ್ರೆ, ಕೇವಲ ಪ್ರತಿಜ್ಞಾವನ್ನು ಮಾಡಿ ನಾನು ಹೇಳ್ತೇನೆ ಅಂತಾದ್ರೆ ಆ ಸಿದ್ಧಾಂತವನ್ನ ಸಮರ್ಥನೆ ಮಾಡಲು ಸರ್ವಥ ಸಾಧ್ಯವಾಗೋದಿಲ್ಲ. ಕಸೂತಿಯ ಕೆಲಸ ಆರಂಭವಾಗಿದೆ ಮತ್ತು ಮುಂದುವರಿಸೋಣ. ಇಲ್ಲಿಗೆ ಇದು ನಿಲ್ಲೋಲ್ಲ. ಇನ್ನು ಲಕ್ಷ್ಮೀದೇವಿ ಕಸೂತಿ ಮಾಡ್ತಾ ಇದ್ದಾಳೆ. ಎಲ್ಲಿ ತನಕ ಹೊಲಿಗೆ ಆಗುತ್ತೋ ಅಲ್ಲಿ ತನಕ ಹೊಲಿಗೆ ಮಾಡೋಣ. ಮುಂದೆ ಇದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಜೈ ಶ್ರೀ ಮಹಾಕಾಲ್, ವಿಶ್ವ ಮಾತಾ ಗೋಮಾತಾ.